ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಮತ್ತೊಂದ್ ಕಡೆ ತಮಿಳುನಾಡಲ್ಲಿ ದಳಪತಿ ಸರ್ಕಾರ ರಚನೆಯಲ್ಲಿ ಥ್ರಿಲ್ಲಿಂಗ್ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ರಾಜ್ಯಪಾಲರ ಭೇಟಿಯಲ್ಲಿ ರಣರೋಚಕ ಟ್ವಿಸ್ಟ್ ಪಡೆದಿದೆ. ದಳಪತಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ ಟಿವಿಕೆಯ ಮುಖ್ಯಸ್ಥ ದಳಪತಿ ವಿಜಯ್ ಅವರು. ಸರ್ಕಾರ ರಚನೆಯ ಚಟುವಟಿಕೆ ತಮಿಳುನಾಡಲ್ಲಿ ಚುರುಕು ಪಡೆದುಕೊಳ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಹಕ್ಕು ಮಂಡಿಸಿದ್ದಾರೆ ನಟ ವಿಜಯ್ ಅವರು, ಟಿವಿಕೆಯ ಮುಖ್ಯಸ್ಥ. 112 ಶಾಸಕರ ಸಹಿ ಇರುವಂತಹ ಬೆಂಬಲ ಪತ್ರವನ್ನ ಸಲ್ಲಿಸಿದ್ದಾರೆ ವಿಜಯ್ ಅವರು. ಕಾಂಗ್ರೆಸ್ನ 5 ಶಾಸಕರು ಟಿವಿಕೆಯ 107 ಶಾಸಕರ ಸಹಿ ಇರುವಂತಹ ಪತ್ರವನ್ನ ಸಲ್ಲಿಸಿದ್ದಾರೆ. 112 ಶಾಸಕರ ಪತ್ರ ನೋಡಿ ಸಿಂಪಲ್ ಮೆಜಾರಿಟಿ ನಂಬರ್ ಅನ್ನ ಕೇಳಿದ್ದಾರೆ ಗವರ್ನರ್. ಸರ್ಕಾರ ರಚನೆಗೆ ಬೇಕಿರುವಂತಹ ಮ್ಯಾಜಿಕ್ ನಂಬರ್ 118 ಶಾಸಕರ ಬೆಂಬಲದ ಪತ್ರವನ್ನ ರಾಜ್ಯಪಾಲರು ಕೇಳಿದ್ದಾರೆ. ಉಳಿದ 6 ಶಾಸಕರ ಬೆಂಬಲ ಇದೆ ಸರ್ ಅಂತ ಮಾತಿನ ಮೂಲಕ ಮಾತಿನಲ್ಲಿ ಹೇಳಿದ್ದಾರೆ. ಅಂದ್ರೆ ಪತ್ರದಲ್ಲಿ ಆ ವಿಚಾರ ಉಲ್ಲೇಖ ಆಗಿಲ್ಲ. ಮೆಜಾರಿಟಿಗೆ ಬೇಕಿರುವಂತಹ ಶಾಸಕರ ಬಲದ ಪತ್ರವನ್ನ ಸಲ್ಲಿಸಿ ಅಂತೇಳಿ ಗವರ್ನರ್ ಸೂಚನೆ ಕೊಟ್ಟಿದ್ದಾರೆ. ಮೂಲಗಳ ಪ್ರಕಾರ ವಿಸಿಕೆ ಲೆಫ್ಟ್ ಶಾಸಕರ ಬೆಂಬಲ ಪಡೆಯೋದಕ್ಕೆ ವಿಜಯ್ ಅವರು ತೆರೆಮರೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ದಳಪತಿ ವಿಜಯ್ಗೆ ವಿಸಿಕೆಯಿಂದ 2, ಸಿಪಿಐ 2, ಸಿಪಿಎಂ 2 ಶಾಸಕರಿಂದ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ಬಹುಶಃ ಇವತ್ತು ರಾತ್ರಿಯೊಳಗೆ 112 ಶಾಸಕರ ಜೊತೆ ಈ ಉಳಿದ ನಂಬರ್ ಏನಿದೆ 6 ನಂಬರ್ ಬೇಕಲ್ಲ, 6 ಶಾಸಕರ ಬೆಂಬಲ, ಅದಕ್ಕೆ ಸಂಬಂಧಪಟ್ಟಂತಹ ಸಹಿ ಇರುವಂತಹ ಪತ್ರವನ್ನ ಮತ್ತೆ ಅವರನ್ನ ಭೇಟಿ ಮಾಡಿ ಅದನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಒಂದು ವೇಳೆ ಇವತ್ತು ರಾತ್ರಿನೇ ಗವರ್ನರ್ ಭೇಟಿಯಾದಲ್ಲಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯೋದು ಗ್ಯಾರಂಟಿ. ಒಂದು ವೇಳೆ ನಾಳೆ ಬೆಳಿಗ್ಗೆ ಭೇಟಿಯಾದಲ್ಲಿ ನಾಳೆ ಮಧ್ಯಾಹ್ನವೇ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇರುತ್ತೆ. ನಾಳೆ ಭೇಟಿ ಆಗ್ಲಿಲ್ಲ ಅಂತ ಅಂದ್ರೆ ಶುಕ್ರವಾರ ನೂತನ ಸಿಎಂ ಆಗಿ ವಿಜಯ್ ಅವರು ಪ್ರಮಾಣ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಸೊ ಯಾವ ರೀತಿಯಾಗಿ ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಂತಹ ಪ್ರಯತ್ನಗಳು ನಡೀತಾ ಇದೆಯಲ್ಲ, ಅವರು ಮೊದಲಿಗೆ ಚೆನ್ನೈನಲ್ಲಿರುವಂತಹ ಲೋಕಭವನಕ್ಕೆ ಭೇಟಿ ಮಾಡಿ ಅಲ್ಲಿ ರಾಜ್ಯಪಾಲರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ತಾವು ಸಲ್ಲಿಸಿರುವಂತಹ ಪತ್ರ ಏನಿದೆ ಆ ಪತ್ರ ನೋಡಿ ಸಿಂಪಲ್ ಮೆಜಾರಿಟಿ ನಂಬರ್ ಅನ್ನ ಗವರ್ನರ್ ಕೇಳಿದ್ದಾರೆ. ಎಲ್ಲ ಒಂದ್ ಕಡೆ ಅವರಿಗೆ ಈಗ 118 ನಂಬರ್ ಏನಿದೆ ಅಷ್ಟು ಬೆಂಬಲ ಇಲ್ವಲ್ಲ, ಹಂಗಾಗಿ 107 ಪ್ಲಸ್ 5 ಕಾಂಗ್ರೆಸ್ ಯಾವಾಗ ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಅನ್ನ ನೀಡ್ತು, ಬೆಂಬಲವನ್ನ ನೀಡಿತು, ಅವರ 5 ಸ್ಥಾನಗಳು ಜೊತೆಗೆ ಟಿವಿಕೆ ಗೆದ್ದಿರುವಂತಹ 107 ಒಟ್ಟು 112 ನಂಬರ್ ಆಗುತ್ತೆ. ಬಟ್ ಈ ಡಿಫರೆನ್ಸ್ ನಂಬರ್ ಏನಿದೆ 6 ನಂಬರು, ಆ 6 ಶಾಸಕರ ಬೆಂಬಲ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಅದರ ಸಹಿ ಇರುವಂತಹ ವಿಚಾರವನ್ನು ಕೂಡ ಪತ್ರವನ್ನ ಸಲ್ಲಿಸಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಬಟ್ ನೋಡಿ, ಈಗ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ಬಹುಮತ ಪ್ರೂವ್ ಮಾಡಬೇಕಾದಂತ ಅನಿವಾರ್ಯತೆ ಇದ್ದೇ ಇರುತ್ತೆ. ಬಟ್ ಅದನ್ನ ಬಾಯಿ ಮಾತಲ್ಲಿ ಹೇಳಂಗಿಲ್ಲ. ಯಾಕೆ ಅಂತ ಅಂದ್ರೆ ಎಲ್ಲವೂ ಕೂಡ ಅಲ್ಲಿ ಕಾನೂನುಬದ್ಧವಾಗಿ ನಡೆಯುತ್ತೆ. ಹಂಗಾಗಿ ಅವ್ರು ಕೊಟ್ಟಂತ ಪತ್ರ ಏನಿದೆ, ಹಕ್ಕು ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ನೀಡಿರುವಂತ ಪತ್ರ ಏನಿದೆ ಆ ಪತ್ರದಲ್ಲಿ ಕೇವಲ 112 ಶಾಸಕರ ಸಹಿ ಇರುವಂತಹ ಪತ್ರವನ್ನ ಮಾತ್ರ ಅವ್ರು ಕೊಟ್ಟಿರೋದು. ಉಳಿದಿರುವಂತಹ 6 ನಂಬರ್ ಏನಿದೆ ಆ 6 ಶಾಸಕರ ಸಹಿ ಇರುವಂತಹ ಪತ್ರವನ್ನ ಬಹುಶಃ ಇವತ್ತು ರಾತ್ರಿನೇ ಮತ್ತೆ ಭೇಟಿಯಾಗಿ ಒಂದು ವೇಳೆ ರಾಜ್ಯಪಾಲರಿಗೆ ಅವರು ಅದನ್ನ ನೀಡಿದ್ರು ಅಂತ ಅಂದ್ರೆ ಅಲ್ಲಿಗೆ ನಾಳೆ ಸಿಎಂ ಆಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲ ಅಥವಾ ನಾಳೆ ಬೆಳಿಗ್ಗೆ ಕೊಟ್ಟರು ಅಂತಂದ್ರೂ ಕೂಡ ಸಾಧ್ಯತೆ, ನಾಳೆ ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ಅವರು ಸಿಎಂ ಆಗಿ ಪದಗ್ರಹಣ ಸ್ವೀಕರಿಸುವಂತ ಸಾಧ್ಯತೆ ಇದೆ. ಇಲ್ಲ ಅಂತ ಅಂದ್ರೆ ಶುಕ್ರವಾರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಜೊತೆಗೆ ಈಗ ಏನು ಆ ಉಳಿದಿರುವಂತಹ 6 ಶಾಸಕರ ಬೆಂಬಲ ಏನಿದೆ ಅದು ಈಗ ಮೇಲ್ನೋಟಕ್ಕೆ ನಾವು ಗೊತ್ತಾಗ್ತಾ ಇರುವಂತೆ ವಿಸಿಕೆ ಜೊತೆಗೆ ಉಳಿದ ಎಡಪಕ್ಷಗಳೇನಿದಾವೆ ಅವರ ಬೆಂಬಲವನ್ನ ಪಡ್ಕೊಂಡು ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಟಿವಿಕೆ ಪಕ್ಷ ಮಾಡ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಈಗ ತಮಿಳುನಾಡಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಜೊತೆಗೆ ರಾಜ್ಯಪಾಲರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯಪಾಲರು ಏನ್ ಸೂಚನೆ ಕೊಟ್ಟರು, ಜೊತೆಗೆ ಉಳಿದಿರುವಂತಹ ಶಾಸಕರ ಬೆಂಬಲ ಯಾವ ಪಕ್ಷದಿಂದ ಸಿಗತ್ತೆ, ಟಿವಿಕೆ ಪಕ್ಷಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಯಾವಾಗ ಆಗಬಹುದು? ಇಲ್ಲ, ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಾಸಕರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾಳೆ ಅಧಿಕೃತವಾಗಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆಯ ಶಾಸಕಾಂಗ ಪಕ್ಷದ ನಾಯಕ ವಿಜಯ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ. ಆದರೆ ಈ ಪ್ರಮಾಣ ವಚನ ಬೋಧನೆ ಮಾಡಬೇಕಾಗಿರುವಂಥದ್ದು, ಬೋಧಿಸಬೇಕಾಗಿರುವಂಥದ್ದು ತಮಿಳುನಾಡಿನ ರಾಜ್ಯಪಾಲರು. ತಮಿಳುನಾಡಿನ ರಾಜ್ಯಪಾಲರಿಗೆ ನಿಯಮಗಳ ಪ್ರಕಾರ ಇವರು ಮನವಿ ಕೊಡಬೇಕಾಗುತ್ತೆ ಸರ್ಕಾರ ರಚನೆಗೆ. ಅಂದರೆ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಕ್ಯಾಬಿನೆಟ್ ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಮಾಡೋದಕ್ಕೆ ಸಮಯ ಮತ್ತು ಸ್ಥಳವನ್ನು ನಿಗದಿಪಡಿಸಿ ಅಂತ. ನಿನ್ನೆ ತಡರಾತ್ರಿ ವಿಜಯ್ ಅವರು ಹೋಗಿ ಭೇಟಿ ಮಾಡಿದಾಗ 107 ಶಾಸಕರು ಟಿವಿಕೆ ಅವರು, 5 ಶಾಸಕರು ಕಾಂಗ್ರೆಸ್ ಬೆಂಬಲ, ಅಂದರೆ 112 ಶಾಸಕರ ಸಹಿ ಇರುವಂಥ ಒಂದು ಪತ್ರವನ್ನು ಕೊಟ್ಟಿರುವಂಥದ್ದು ನಿಜ. ಆದರೆ ರಾಜ್ಯಪಾಲರು ಏನು ಅಂತ ಹೇಳಿದ್ರೆ, ಸಂವಿಧಾನದತ್ತವಾಗಿ ಸಿಕ್ಕಿರುವಂಥ ರಾಜ್ಯಪಾಲರ ಅಧಿಕಾರದ ಅನುಸಾರ ಅವ್ರು ಕೇಳಿರೋದು 118 ಸಂಖ್ಯೆ ಹೇಗೆ ಮಾಡ್ತೀರಾ ಅಂತ. ಇನ್ನೂ 6 ಜನ ಶಾಸಕರು, ಅದು TVC ಮತ್ತು CPI ಮತ್ತು CPM, ಈ 3 ಪಕ್ಷಗಳು ಸೇರಿದ್ರೆ 6 ಜನ ಸದಸ್ಯರಾಗ್ತಾರೆ. ಅವರು ನಮಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಮೌಖಿಕವಾಗಿ ಹೇಳಿದಾಗ, ಅಂದರೆ ಮೌಖಿಕವಾಗಿ ಹೇಳಿದಾಗ ರಾಜ್ಯಪಾಲರು ವಿವೇಚನಾ ಅಧಿಕಾರವನ್ನು ಬಳಸಿ ಎರಡೂ ಥರನೂ ಮಾಡ್ಬೋದು. ಒಂದು ಆಯಿತು, ಸರ್ಕಾರ ರಚನೆ ಮಾಡಿ ತದಬಳಿಕ ನೀವು ಬಹುಮತವನ್ನು ಸಾಬೀತುಪಡಿಸಿ ಅಂತ ಹೇಳ್ಬೋದು. ನಿಯಮಗಳನ್ನು ಕಡ್ಡಾಯವಾಗಿ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲ 118 ಶಾಸಕರ ಸಂಖ್ಯಾಬಲವನ್ನು ತೋರಿಸಿ ಅಂತ ಹೇಳ್ಬೋದು. ಇಲ್ಲಿ ಎರಡನೇ ಆಪ್ಷನನ್ನು ರಾಜ್ಯಪಾಲರು ಆಯ್ಕೆ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಇನ್ನು 6 ಜನ ಶಾಸಕರ ಸಹಿ ಇರುವಂಥ ಒಂದು ಪತ್ರವನ್ನು ತಗೊಂಡು ಬನ್ನಿ ಅನ್ನುವಂಥದ್ದನ್ನು ಸೂಚನೆ ಕೊಟ್ಟಿರ್ಬೋದು. ಹೀಗಾಗಿ ಇವತ್ತು ಸಂಜೆ ಒಳಗಾಗಿ ವಿಜಯ್ ಮತ್ತು ಅವರ ಟೀಮ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ರಾಜಭವನ ಕದ ತಟ್ಟಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಅಧಿಕೃತವಾಗಿ ಆ 6 ಜನರ ಪತ್ರವನ್ನು ಕೂಡ ಕೊಡಬಹುದು. ಆದರೆ ಈ ನಡುವೆ ಆಗ್ತಿರುವಂಥ ಒಂದು ಚರ್ಚೆಗಳೇನಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಪಾಲರು ಬೇರೆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯಗಳಲ್ಲೂ ಕೂಡ ಯಾರು ಅತಿ ಹೆಚ್ಚು ಸ್ಥಾನಗಳನ್ನು ಯಾವ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತೋ ಆ ಪಕ್ಷವನ್ನು ಸರ್ಕಾರ ರಚನೆ ಮಾಡೋದಕ್ಕೆ ರಾಜ್ಯಪಾಲರು ಆಹ್ವಾನ ಕೊಟ್ಟಿರುವಂಥದ್ದು ನಿಜ. ಇಲ್ಲ, ಯಾರು ಹೆಚ್ಚು ಸ್ಥಾನಗಳನ್ನು ಗೆದ್ದರೋ ಅವರು ರಾಜಭವನಕ್ಕೆ ತೆರಳಿ ಹಕ್ಕೊತ್ತಾಯ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದನ್ನು ಹಕ್ಕೊತ್ತಾಯ ಮಾಡಿರೋದು ಕೂಡ ನಿಜ. ಅದು ಯಡಿಯೂರಪ್ಪ ಅವರ ವಿಚಾರದಲ್ಲಿ ನಾವು ಕರ್ನಾಟಕದ್ದೇ ಎಕ್ಸಾಂಪಲನ್ನು ತೆಗೆದುಕೊಳ್ಬೋದು. ಇವತ್ತು ತಮಿಳುನಾಡಲ್ಲಿ ಇದೇ ಆಗ್ತಿದೆ. ಆದರೆ ತಮಿಳುನಾಡಲ್ಲಿ ಈಗ ಸಂವಿಧಾನದತ್ತವಾಗಿ 118 ಮ್ಯಾಜಿಕ್ ನಂಬರನ್ನು ತೋರಿಸಿ ಅಂತ ಹೇಳಿರೋದ್ರಿಂದ ಬಹುತೇಕ ಈಗಾಗಲೇ ಕಾಂಗ್ರೆಸ್ ಮತ್ತು ಟಿವಿಕೆ ಜೊತೆಗೆ CPI CPM ಮುಸ್ಲಿಂ ಲೀಗ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡೋಗಿ ಅವರ ಪತ್ರವನ್ನು ಕೊಟ್ಟು ಬಹುತೇಕ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸ್ಕೊಳ್ಬೋದು. ಇವೆಲ್ಲವೂ ಕೂಡ ರಾತ್ರಿಯಲ್ಲೇ ಆದರೆ ನಾಳೆ ಟಿವಿಕೆ ಸದಸ್ಯರು ಹೇಳುವಂತೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ 1-2 ದಿನಗಳ ಕಾಲ ತಡ ಆಗ್ಬೋದು. ಈ ನಡುವೆ ಬೇರೆ ಇನ್ನೂ ಮತ್ತೊಂದು ಚರ್ಚೆನೂ ಕೂಡ ಬರ್ತಾ ಇದೆ. ಈ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳಿಗಿಂತಲೂ ಕೂಡ AIADMKಯ ಹಲವು ಶಾಸಕರು ಟಿವಿಕೆ ಜೊತೆ ಹೋಗೋಣ, ಈ ಹಿಂದಿನ ಚುನಾವಣೆಗಳಲ್ಲಿ DMKಯನ್ನು ಹೊರತುಪಡಿಸಿ AIADMKಗೆ ಮತದಾನವನ್ನು ಮಾಡಿ ಅನ್ನುವಂಥ ಹೇಳಿಕೆಯನ್ನು ಬಹಿರಂಗವಾಗಿ ವಿಜಯ್ ಅವರು ಕೊಟ್ಟಿದ್ದರು. ಅದರ ಅನುಕೂಲ ನಮಗಾಗಿತ್ತು, ಹೀಗಾಗಿ ನಾವು ಅವ್ರ ಜೊತೆನೇ ಹೋಗೋಣ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಅದರಲ್ಲೂ ಹಿರಿಯ ಶಾಸಕರೇ ಈ ಅಭಿಪ್ರಾಯಗಳನ್ನು ಹೇಳಿರೋದ್ರಿಂದ ಹೀಗಾಗಿ ಇವತ್ತು ನಡೀಬೇಕಾಗಿದ್ದಂತಹ AIADMK ಶಾಸಕಾಂಗ ಪಕ್ಷದ ಸಭೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಬಹುತೇಕ ಹಲವು ಶಾಸಕರು ಟಿವಿಕೆ ಜೊತೆ ಹೋಗೋಣ ಅಂತ ಹೇಳ್ತಿರೋದ್ರಿಂದ ರಾತ್ರೋರಾತ್ರಿ ಒಂದು ವೇಳೆ ಈಗಿರುವಂತಹ AIADMK ನಾಯಕ ಆ ಮಾತನ್ನು ಕೇಳದೇ ಇದ್ದರೆ ಅವರೆಲ್ಲ ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಅವರೆಲ್ಲ ಏಕ್ದಮ್ 3/2 ಭಾಗದಷ್ಟು ಶಾಸಕರು ಟಿವಿಕೆಗೆ ಸೇರ್ಪಡೆ ಆಗಿದ್ದೆ ಆದರೆ ಆಗ ಟಿವಿಕೆ ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಆಗ ಯಾರು ಸಪೋರ್ಟು ಕೂಡ ಅವಶ್ಯಕತೆ ಇಲ್ಲದೆ ಟಿವಿಕೆ ತಮ್ಮ ಸ್ವಂತ ಕಾಲಿನ ಮೇಲೆ ಸರ್ಕಾರವನ್ನು ರಚನೆ ಮಾಡೋದಕ್ಕೂ ಕೂಡ ಆಗುತ್ತೆ. ಹೀಗಾಗಿ ಇವತ್ತಿನ ರಾತ್ರಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತವೆ, AIADMK ಅವಶ್ಯಕತೆ ಇಲ್ಲದೆ ಬೇರೆ ರೀತಿಯಲ್ಲಿ ಇವರ ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಸ್ಕೊಂಡು ಸರ್ಕಾರವನ್ನು ರಚನೆ ಮಾಡ್ತಾರಾ, ಇಲ್ಲ ರಾತ್ರೋರಾತ್ರಿ AIADMK ಇಬ್ಬಾಗ ಆಗಿ ಅದರ ಲಾಭ, ರಾಜಕೀಯ ಲಾಭ ಶಾಸಕರೆಲ್ಲರೂ ಕೂಡ ಟಿವಿಕೆ ಜೊತೆ ಬರ್ತಾರಾ ಅನ್ನೋದರ ಮೇಲೆ ಈ ಎಲ್ಲ ಡೆವಲಪ್ಮೆಂಟು ಕೂಡ ನಿರ್ಧಾರಗಳು ಆಗ್ತವೆ. ಹೀಗಾಗಿ ಇವತ್ತು ರಾತ್ರಿ ನಡೆಯುವಂತಹ ತಮಿಳಿನ ರಾಜಕೀಯ ಬೆಳವಣಿಗೆಗಳು ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತವೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.